ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ನಿಮ್ಮ ಕನ್ನಡತಿ ಮಾತಾಡ್ತಿರೋದು. ನಾನಂತೂ ಸೂಪರ್ ಆಗಿದ್ದೀನಿ. ಸೊ ನಾವಿವತ್ತು ಎಲ್ಲೋಗ್ತಿದ್ದೀನಿ ಅಂತ ಕೇಳ್ತಿದ್ದೀರಾ? ಸೊ ಡೋಂಟ್ ವರಿ, ಹೇಳ್ತೀನಿ ಎಲ್ಲೋಗ್ತಿದ್ದೀವಿ, ಏನು ಎತ್ತ ಅಂತ. ಸೊ ಇವತ್ತು ತುಂಬ ಬ್ರೈಟೆಸ್ಟ್ ಡೇ ಆಗಿತ್ತು. ಒಂದು 28 ಡಿಗ್ರಿವರೆಗೂ ಹೋಗಿತ್ತು. ಸೊ ನಾವು ಪ್ಲ್ಯಾನ್ ಮಾಡಿದ್ವಿ ಇಲ್ಲೇ ಸುತ್ತಮುತ್ತ ಹೋಗಿ ಬರೋಣ ಅಂತ. ಸೊ ಆವಾಗ ಡಿಸೈಡ್ ಆಗಿದ್ದಿದೆ, ಓಕೆ ದುಡ್ಡು ಬೇಕಲ್ಲಪ್ಪ ಅಂತ. ಸೊ ದುಡ್ಡಿಲ್ಲ ಅಂದರೆ ಎಲ್ಲಿಗೆ ಹೋಗೋದು? ಫಸ್ಟ್ ಆಫ್ ಆಲ್ ಲಂಡನ್ ಬಂದ್ಬಿಟ್ಟು ಒಂದು ಟೂರಿಸ್ಟು ಸ್ಪಾಟ್ ಇದ್ದಂಗೆ. ಸೊ ಎಲ್ಲದರಲ್ಲೂ ದುಡ್ಡು ಕೇಳೋದ್ರಲ್ಲಿ ನಂಬರ್ 1. ಸೊ ಟೂರಿಸ್ಟ್ ಸ್ಪಾಟ್ ಅಂದರೆ ಗೊತ್ತಲ್ಲ, ಅಲ್ಲಿ ಏನೂ ಇರಲ್ಲ, ಖಾಲಿ ಜಾಗ ಇರುತ್ತೆ, ಆದರೂ ದುಡ್ಡು ಕೇಳ್ತಾರೆ. ಬಟ್ ನಾವು ಅಂಥದ್ರಲ್ಲೂ ದುಡ್ಡು ಇಲ್ಲದೆ ಯಾವುದೋ ಒಂದು ಜಾಗ ನೋಡಕ್ಕೆ ಹೋಗ್ತಿದ್ದೀವಿ. ಹೇಗೆ, ಏನು, ಎತ್ತ ಅಂತ ನಾನು ನಿಮ್ಗೆ ಈ ವಿಡಿಯೋದಲ್ಲಿ ತೋರಿಸ್ತೀನಿ. ಸೊ ನಾವಿವಾಗ ನಮ್ಮ ಸ್ಟೇಷನಿಂದ ಬ್ಯಾಂಕ್ ಸ್ಟೇಷನ್ಗೆ ಹೋಗಬೇಕು. ಸೊ ಬ್ಯಾಂಕ್ ಸ್ಟೇಷನಲ್ಲಿ ಇಂದ ಒಂದು 8 ಮಿನಿಟ್ಸ್ ವಾಕ್ ಇರುತ್ತೆ. ಸೊ 8 ಮಿನಿಟ್ಸ್ ವಾಕ್ ಹೋದರೆ ನಮ್ಮ ಡೆಸ್ಟಿನೇಷನ್ ರೀಚ್ ಆಗ್ತೀವಿ. ಸೊ ನಾವಿವಾಗ ನಮ್ಮ ಟ್ರೈನಿಗೋಸ್ಕರ ವೆಯ್ಟ್ ಮಾಡ್ತಿದ್ದೀವಿ. ಸೊ ವೆಯ್ಟಿಂಗ್ ಪೀರಿಯಡಲ್ಲಿ ಇನ್ನೊಂದು ಹೇಳಬೇಕು, ನೀವು ಯಾರಾದರೂ ನಿಮ್ಮ ಸ್ವಂತ ಕಾರಲ್ಲಿ ಸೆಂಟ್ರಲ್ ಲಂಡನ್ಗೆ ಬರ್ತಿದ್ದೀರಾ ಅಂದರೆ ಪ್ಲೀಸ್ ಅಂತ ಚಿಂತೆನೇ ಬಿಟ್ಬಿಡಿ. ಟ್ರಾನ್ಸ್ಪೋರ್ಟ್ ಚೆನ್ನಾಗಿ ಕೊಟ್ಟಿದ್ದಾರೆ. ಸೊ ಎಲ್ಲ ಕಡೆ ನೀವು ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿ, ಟ್ರೈನ್ ಆಗಲಿ, ಟ್ಯೂಬು, ಓವರ್ ಗ್ರೌಂಡ್ ಇದೆ, ಅಂಡರ್ ಗ್ರೌಂಡ್ ಇದೆ, ಈವನ್ ಬಸ್ಸಸ್ ಕೂಡ ಇದೆ. ಸೊ ಎಲ್ಲ ಕಡೆಯೂ ನೀವು ಆಲ್ಮೋಸ್ಟ್ ಇದೇ ಥರ ಟ್ರಾನ್ಸ್ಪೋರ್ಟ್ ಯೂಸ್ ಮಾಡಿದಷ್ಟು ನಿಮಗೆ ಖರ್ಚು ಕೂಡ ಕಮ್ಮಿ ಆಗುತ್ತೆ. ಪ್ಲಸ್ ತಲೆನೋವಿರಲ್ಲ. ಅಲ್ಲಿ ಮಣ್ಣು ಮಸಿ, ಪಾರ್ಕಿಂಗ್ ಅಂತೆ, ಅದಂತೆ, ಲೈನ್ ಅಂತೆ, ಇದಂತೆ ಝೋನ್ಗಳಿರುತ್ತಾ, ಹೆವಿ ತಲೆನೋವ್ರಿ. ಸೊ ಬೆಟರ್ ನೀವು ಟ್ರಾನ್ಸ್ಪೋರ್ಟ್ನ ಯೂಸ್ ಮಾಡೋದು. ಸೊ ನಮ್ಮ ಜರ್ನಿನ ನಾವು ಕಂಟಿನ್ಯೂ ಮಾಡೋಣ, ಬನ್ನಿ. ಸೊ ನಾವಿವಾಗ ನಮ್ಮ ಸ್ಟೇಷನಿಂದ ಬ್ಯಾಂಕ್ ಸ್ಟೇಷನ್ಗೆ ಬಂದು ರೀಚ್ ಆದ್ವಿ. ಸೊ ಬ್ಯಾಂಕ್ ಸ್ಟೇಷನಿಂದ ನಮ್ಮ ಪ್ಲೇಸ್ ಬಂದ್ಬಿಟ್ಟು ಹೇಳಿದೆ 8 ಮಿನಿಟ್ಸ್ ಇದೆ ಅಂತ. ಸೊ 8 ಮಿನಿಟ್ಸ್ ವಾಕ್ ಇದೆ. ಸೊ ಬ್ಯಾಂಕ್ ಸ್ಟೇಷನ್ ಬಂದ್ಬಿಟ್ಟು ಸ್ವಲ್ಪ ದೊಡ್ಡದಿರುತ್ತೆ, ಎಕ್ಸಿಟ್ಗಳು ತುಂಬ ಜಾಸ್ತಿ ಇರುತ್ತೆ, ನಿಯರ್ಲಿ 6 to 7 ಎಕ್ಸಿಟ್ಸ್ ಇರುತ್ತೆ. ಸೊ ಯಾವ ಎಕ್ಸಿಟಲ್ಲಿ ನೀವು ಹೊರಗಡೆ ಬಂದರೆ ಎಲ್ಲಿ ಹತ್ರ ಆಗುತ್ತೆ ಅಂತ ನಿಮಗೆ ಸಿಟಿ ಮ್ಯಾಪರಲ್ಲಿ ತೋರಿಸುತ್ತೆ. ನೀವು ಯಾವುದೇ ಡೆಸ್ಟಿನೇಷನ್ಗೆ ಹೋಗ್ಬೇಕಂದ್ರೂ ಸೆಂಟ್ರಲ್ ಲಂಡನ್ನಲ್ಲಿ ಅಥವಾ ಲಂಡನ್ನಲ್ಲಿ ನೀವು ಸಿಟಿ ಮ್ಯಾಪರ್ ಯೂಸ್ ಮಾಡೋದು ತುಂಬ ಬೆಸ್ಟ್. ಬಿಕಾಸ್ ನಿಮಗೆ ಅದರಲ್ಲಿ ಯಾವ ಎಕ್ಸಿಟ್ ಯಾವ ಕಡೆಯಿಂದ ಹೋದ್ರೆ ತುಂಬಾ ಹತ್ರ ಅಂತ ಎಲ್ಲ ತೋರಿಸುತ್ತೆ. ತುಂಬಾ ಆಪ್ಷನ್ಸ್ನ ನಿಮಗೆ ಅದು ಪ್ರೊವೈಡ್ ಮಾಡುತ್ತೆ. ಸೊ ನಾವಿವಾಗ ಇರೋದು ಬಂದ್ಬಿಟ್ಟು ಸೆಂಟ್ರಲ್ ಲಂಡನ್ನ ಒಂದು ಸಣ್ಣ ಸ್ಟ್ರೀಟಲ್ಲಿ. ನೀವು ಸಣ್ಣ ಸ್ಟ್ರೀಟ್ ಅಂದಿದ್ರೆ ನೀವು ಅಲ್ಲಿ ನೋಡ್ತಿರ್ಬೋದು, ದೊಡ್ಡ ದೊಡ್ಡ ಬಿಲ್ಡಿಂಗು, ಓಲ್ಡ್ ಬಿಲ್ಡಿಂಗ್ಸ್ ಎಲ್ಲ ಕಾಣಿಸ್ತಿದೆ. ಏನು ಗುರು ಸಣ್ಣ ಸ್ಟ್ರೀಟ್ ಅಂತ ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್? ಅದು ಸೆಂಟ್ರಲ್ ಲಂಡನ್ ಸ್ಪೆಷಾಲಿಟಿನೇ ಅದು. ಸಣ್ಣ ಸಣ್ಣ ಸ್ಟ್ರೀಟ್ ಇರುತ್ತೆ, ಇಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ಕಟ್ಬಿಟ್ಟಿರ್ತಾರಪ್ಪ. ಸೊ ಏನು ಮಾಡೋಕ್ಕಾಗಲ್ಲ. ಆವಾಗಿನ ಕಾಲದಲ್ಲಿ ಬ್ರಿಟಿಷರು ನಮ್ಮ ದೇಶನ ಕೊಳ್ಳೆ ಹೊಡೆದು ಈ ಥರ ಎಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ಸ್ನ ಕಟ್ಟಿದ್ದಾರೆ. ಈ ಬಿಲ್ಡಿಂಗ್ಸ್ ಎಲ್ಲ ಮೋಸ್ಟ್ ಆಫ್ ಎಲ್ಲನೂ ಪಬ್ ಆಗಿ, ಬಾರ್ಗಳು, ರೆಸ್ಟೋರೆಂಟ್ಸ್ಗಳು, ಹಾಗೆ ಹೋಟೆಲ್ಗಳಾಗಿ ಕನ್ವರ್ಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಇವಾಗಂತೂ. ಸೊ ನಿಮಗೆ ನೀವು ಸೆಂಟ್ರಲ್ ಲಂಡನಲ್ಲಿ ಕೇಳಲೇಬೇಡಿ, ಗಲ್ಲಿಯಲ್ಲಿ 3 ರಿಂದ 4 ಪಬ್ ಸಿಗುತ್ತೆ ನಿಮಗೆ. ಅಷ್ಟೊಂದು ಪಬ್ಸ್ ಇದೆ ಸೆಂಟ್ರಲ್ ಲಂಡನಲ್ಲಿ. ಅಷ್ಟೊಂದು ಜನ, ಈವನ್ ಫ್ರೈಡೆ ನೈಟ್ ಅಷ್ಟೊಂದು ಪಬ್ ಇದ್ರು ತುಂಬ ಜನ ತುಂಬಿ ತುಳುಕ್ತಿರ್ತಾರೆ, ಕುಡಿದುಬಿಟ್ಟು ಎಲ್ಲಂದಲ್ಲಿ ಒದ್ದಾಡ್ತಿರ್ತಾರೆ. ಸೆಂಟ್ರಲ್ ಲಂಡನ್ ಫ್ರೈಡೆ ನೈಟ್ಸ್ ಅಂತೂ ಕೇಳಲೇಬೇಡಿ, ಹಬ್ಬದ ಥರ ಮಾಡ್ತಾರೆ. ನಾನು ಇದೊಂದು ವಿಷಯ ನಿಮಗೆ ಹೇಳಲೇಬೇಕು. ಏನಂತಂದರೆ, ನಾನು ರೋಡಲ್ಲಿ ಫಸ್ಟ್ ಆಫ್ ಆಲ್ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಬಿಕಾಸ್ ಫೋನು ಇಲ್ಲಿ ತುಂಬ ಸ್ನ್ಯಾಚ್ ಆಗುತ್ತೆ. ಐಫೋನ್ಸ್ ಆಗಲಿ ಅಥವಾ ಕಾಸ್ಟ್ಲಿಯೆಸ್ಟ್ ಯಾವುದೇ ಮೊಬೈಲ್ ಆದರೂ ಬೇಗ ಟಕ್ಕನಂಗೆ ಸ್ನ್ಯಾಚ್ ಮಾಡ್ತಾರೆ. ಸೊ ನೀವಾಗಿ ಟೂರಿಸ್ಟ್ ಆಗಲಿ ಯಾರೇ ಬರ್ತಿದ್ರು, ಹೊರಗಡೆಯಿಂದ ಯಾರೇ ಬರ್ತಿದ್ರು, ಬಿ ಕೇರ್ಫುಲ್. ಇದೊಂದು ತಲೆಯಲ್ಲಿ ಇಟ್ಕೊಳ್ಳಿ. ಪಿಕ್ ಪಾಕೆಟ್ಸ್ ತುಂಬ ಜನ ಮತ್ತು ಫೋನ್ ಸ್ನ್ಯಾಚರ್ಸ್ ಕೂಡ ತುಂಬ ಜನ ಇದ್ದಾರೆ. ಸೊ ಯಾವುದೇ ಕಾರಣಕ್ಕೂ ಅವಶ್ಯಕತೆ ಇಲ್ಲದೆ ಪ್ಲೀಸ್ ಫೋನ್ನ ಹೊರಗಡೆ ತೆಗಿಬೇಡಿ. ಮತ್ತು ಇಫ್ ಇನ್ ಕೇಸ್ ನಿಮಗೆ ಯೂಸ್ ಮಾಡಬೇಕು ಅಂದರೆ ಹಿಂದೆ ಮುಂದೆ ನೋಡಿ ಯೂಸ್ ಮಾಡಿ. ಸೊ ನಾವು ಆಲ್ರೆಡಿ ನಮ್ಮ ಫೋನ್ಗಳನ್ನ ಕಳ್ಕೊಂಡಿದ್ದೀವಿ ಕೂಡ. ನನ್ನ ಫ್ರೆಂಡ್ಸ್ ಎಷ್ಟೊಂದು ಜನಕ್ಕೂ ಸೇಮ್ ಅದೇ ಥರ ಆಗಿದೆ. ಸೊ ಬಿ ಕೇರ್ಫುಲ್ ಅಬೌಟ್ ಯೋರ್ ಥಿಂಗ್. So this is
ದ ಗಾರ್ಡನ್ 120. ಎಸ್, ನಾವಿವತ್ತು ಹೋಗ್ತಿರೋದು ಬಂದು ದ ಗಾರ್ಡನ್ 120ಗೆ. ನಾನಿಲ್ಲಿ ನಿಮ್ಮನ್ನ ಕರ್ಕೊಂಬಂದಿರೋದು ಏನಕ್ಕೆ ಅಂದ್ಕೊಂಡ್ರ, ಇಡೀ ಸೆಂಟ್ರಲ್ ಲಂಡನ್ನ ತೋರಿಸೋದಕ್ಕೆ. ಎಸ್, ನಾವಿವಾಗ 15th ಫ್ಲೋರಿಗೆ ಹೋಗೋಣ. 15th ಫ್ಲೋರ್ಗೆ ಹೋಗಿ ಇಡೀ ಸೆಂಟ್ರಲ್ ಲಂಡನ್ನ ನೋಡ್ಬೋದು. ಸೊ ಇಡೀ ಆಕ್ಸಸ್ ಬಂದು ಫ್ರೀ ಇರುತ್ತೆ, ನಿಮ್ಗೆ ಯಾವುದೇ ಥರ ಚಾರ್ಜ್ ಮಾಡಲ್ಲ. ನೀವು ಫಸ್ಟು ಸೆಕ್ಯೂರಿಟಿ ಚೆಕ್-ಇನ್ಗೆ ಹೋಗಬೇಕಾಗುತ್ತೆ. ಸೆಕ್ಯೂರಿಟಿ ಚೆಕ್-ಇನ್ಸಿಂದ ಅದಾದಮೇಲೆ ನಿಮ್ಮನ್ನು ಮೇಲ್ ಬಿಡ್ತಾರೆ. ಸೊ 15th ಫ್ಲೋರಲ್ಲಿಂದ ಸೆಂಟ್ರಲ್ ಲಂಡನ್ ನೋಡೋಕ್ಕೆ ನೀವು ರೆಡಿನಾ? ನಾನಂತೂ ರೆಡಿ. ಬನ್ನಿ ಹೋಗೋಣ. ಇದೇ ನೋಡಿ ದ ಗಾರ್ಡನ್ 120 ರೂಫ್ ಟಾಪ್. ಸೊ ಈ ರೂಫ್ ಟಾಪಿಂದ ನೀವು ಪ್ರತಿಯೊಂದು ಅರ್ಧ ಸೆಂಟ್ರಲ್ ಲಂಡನ್ನ ನೋಡ್ಬೋದು. ನೀವು ಲಂಡನ್ ಬ್ರಿಡ್ಜಿಂದ ರಿವರ್ ಸೆಂಟ್ ಥಾಮಸಿಂದ ಪ್ರತಿಯೊಂದನ್ನು ನೋಡ್ಬೋದು. ಸಖತ್ತಿದೆ, ಸಖತ್ ಬಿಲ್ಡಿಂಗ್ಗಳನ್ನು ಎಲ್ಲರೂ ನೋಡಿ ಫುಲ್ಲು ಚಿಲ್ಲಾಗಿ ಆರಾಮಾಗಿ ಎಂಜಾಯ್ ಮಾಡಿಕೊಂಡು ಕೂತಿದ್ದಾರೆ. ಸೊ ನಿಮ್ಮ ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡೋಕ್ಕೆ ಒಳ್ಳೆ ಸ್ಪೇಸು. ಕಿಡ್ಸ್ನ ಕರ್ಕೊಂಬರ್ಬೋದು, ಬಿಕಾಸ್ ಲಿಫ್ಟ್ಸ್ ಇದೆ. ಆರಾಮಾಗಿ ಕಿಡ್ಸ್ನ ಕರ್ಕೊಂಬರ್ಬೋದು ಟೈಮ್ ಸ್ಪೆಂಡ್ ಮಾಡೋದಕ್ಕೆ. ಇವೊಂದು ಕಪಲ್ಸ್ಗಾಗಲಿ ಫ್ರೆಂಡ್ಸ್ಗಾಗಲಿ ತುಂಬ ಒಳ್ಳೆ ಸ್ಪಾಟು. ಸೀರಿಯಸ್ಲಿ, ನೀವು ಇನ್ನೊಂದೇನೆಂದರೆ ನೀವು ಹೊರಗಡೆಯಿಂದ ಫುಡ್ ಕೂಡ ತಂದು ಇಲ್ಲಿ ನೀವು ಮೀಲ್ನ ಎಂಜಾಯ್ ಕೂಡ ಮಾಡ್ಬೋದು. ನಿಮ್ಗೆ ಯಾವುದೇ ರೆಸ್ಟ್ರಿಕ್ಷನ್ಸ್ ಇರಲ್ಲ. ಬಟ್ ಯಾವುದೇ ಕಾರಣಕ್ಕೂ ಆಲ್ಕೋಹಾಲ್ನ ಹೊರಗಡೆಯಿಂದ ಕ್ಯಾರಿ ಮಾಡಬೇಡಿ. ಕೆಲವೊಂದು ಸತಿ ಅಲೌ ಮಾಡಲ್ಲ, ಸೆಕ್ಯೂರಿಟೀಸಲ್ಲಿ ತೆಗ್ದಾಕ್ತಾರೆ. ಸೊ ಬಿ ಕೇರ್ಫುಲ್. ಸೊ ಫುಡ್ನಂತೂ ನೀವು ಹೊರಗಡೆಯಿಂದ ತರ್ಬೋದು, ಹೊರಗಡೆಯಿಂದ ತಂದು ನೀವು ಎಂಜಾಯ್ ಮಾಡ್ಬೋದು. ಸೊ ನೋಡಿ, ನೀವು ಇಲ್ಲಿಂದ ಲಂಡನ್ ಬ್ರಿಡ್ಜ್ ಕೂಡ ನೋಡ್ಬೋದು, ಸೆಂಟ್ ಥಾಮಸ್ ರಿವರ್ ಕೂಡ ನೋಡ್ಬೋದು, ಸುತ್ತಮುತ್ತ ಇರೋ ಎಲ್ಲ ಬಿಲ್ಡಿಂಗ್ಸ್ ಕೂಡ ನೋಡ್ಬೋದು. ಸೊ ಹಾಗೆ ಬ್ಯುಸಿ ಡೇ ಆಗಿರೋದ್ರಿಂದ ಲಂಡನ್ ಬ್ರಿಡ್ಜ್ ಮೇಲಂತೂ ತುಂಬ ಟ್ರಾಫಿಕ್ ಇದೆ. ಸೊ ಆ್ಯಕ್ಚುಲಾಗಿ ನೀವೇನು ನೋಡ್ತಿದ್ದೀರಲ್ಲ, ಇದು ಲಂಡನ್ ಬ್ರಿಡ್ಜ್ ಅಲ್ಲ. ಎಸ್, ಇದು ಬಂದು ಆ್ಯಕ್ಚುಲ್ ಲಂಡನ್ ಬ್ರಿಡ್ಜ್ ಅಲ್ಲ. ಸೊ ನಿಮಗೆ ಆ್ಯಕ್ಚುಲ್ ಲಂಡನ್ ಬ್ರಿಡ್ಜ್ನ ನಾನು ತೋರಿಸ್ತೀನಿ ಬನ್ನಿ. ಸೊ ನೀವಿವಾಗ ಏನು ನೋಡ್ತಿದ್ದೀರಲ್ಲ, ಅಲ್ಲಿ ದೂರದಲ್ಲಿ ಕಾಣಿಸ್ತಿರೋದು ಆ್ಯಕ್ಚುಲ್ ಲಂಡನ್ ಬ್ರಿಡ್ಜು. ಸೊ ನೀವೇನಾದರೂ ಬಸ್ಸು, ಟ್ರೈನು ಅಥವಾ ಏನು ತೊಗೊಂಡ್ರು ನೀವು ಇಲ್ಲಿ ಬಂದು ಇಳ್ತೀರ. ಸೊ ನೀವು ಆ ಇನ್ನೊಂದು ಹೊಸ ಲಂಡನ್ ಬ್ರಿಡ್ಜಿಗೆ ಬರಬೇಕು ಅಂತಂದರೆ ನೀವು ವಾಕ್ ಮಾಡ್ಕೊಂಡು ಬರಬೇಕಾಗುತ್ತೆ. ಆ್ಯಕ್ಚುಲಿ ಇದ್ರ ಹಿಂದೆ ತುಂಬಾ ದೊಡ್ಡ ಹಿಸ್ಟ್ರಿ ಇದೆ. ಸೊ ಅದನ್ನು ನಾನು ನಿಮಗೆ ಆಮೇಲಿಂದ ತಿಳಿಸ್ಕೊಡ್ತೀನಿ. ಸೊ ನೀವಿವಾಗ ರೂಫ್ ಟಾಪ್ ಸುತ್ತಮುತ್ತ ನೋಡಿಕೊಂಡು ಎಂಜಾಯ್ ಮಾಡಿ.
ನಿಮಗೆಲ್ಲ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಸೊ ದ ಗಾರ್ಡನ್ ಅಟ್ 120ಗೆ ನೀವು ಫ್ರೀ ಆಗಿದ್ದಾಗ ಫ್ರೀಯಾಗಿ ವಿಸಿಟ್ ಮಾಡಿ. ಸೊ ನಿಮ್ಮ ಫ್ಯಾಮಿಲಿ, ನಿಮ್ಮ ಫ್ರೆಂಡ್ಸ್, ಕಪಲ್ಸ್ ಯಾರೇ ಆಗಿದ್ರು ಆರಾಮಾಗಿ ಹೋಗಿ ಟೈಮ್ ಸ್ಪೆಂಡ್ ಮಾಡ್ಕೊಂಬನ್ನಿ. ಸೊ ನೆಕ್ಸ್ಟ್ ಇದೇ ಥರದೊಂದು ವಿಡಿಯೋದಲ್ಲಿ ನಾನು ಮತ್ತೆ ಮರಳಿ ಬರ್ತೀನಿ. ಸೊ ಅಂಟಿಲ್ ದೆನ್ ಎಲ್ಲರಿಗೂ ಸಿಗುವ. ಬಾಯ್.